ಚಿನ್ನ ಎಂದಿನಂತೆ ಬಕೆಟ್ಟಿನಲ್ಲಿ ಕಾಯಿ ಹಿಂಡಿಯನ್ನು ತೆಗೆದುಕೊಂಡು ಅವಳು ಗದ್ದೆಗೆ ಹೋಗಿದ್ದಳು. ಅದನ್ನು ಚಿನ್ನನಿಗೆ ಕೊಟ್ಟು ಹುಲ್ಲು ಇರುವ ಜಾಗಕ್ಕೆ ಅವನನ್ನು ಸ್ಥಳಾಂತರಿಸಬೇಕೆಂಬುದು ಅವಳ ಉದ್ದೇಶವಾಗಿತ್ತು. ಮಾವಿನ ಮರಕ್ಕೆ ಸುತ್ತಿಕೊಂಡ ಹಗ್ಗವನ್ನು ಬಿಡಿಸಿ ಎಳೆಯಲಾರಂಭಿಸಿದಳು. ಹಗ್ಗದ ಆ ತುದಿಯಿಂದ ಯಾವುದೇ ಪ್ರತಿಕ್ರಿಯೆ ದೊರೆಯದಾದಾಗ ಆಕೆ ಅಚ್ಚರಿ ಪಡುತ್ತಾ ಚಿನ್ನ ಎಂದು ತನ್ನ ಕೋಣವನ್ನು ಕರೆದಳು. ಬೆಟ್ಟ ಮಾರ್ದನಿಸಿತೇ ವಿನಃ ಚಿನ್ನ ಉತ್ತರಿಸಲಿಲ್ಲ. ಹಗ್ಗ ತುಂಡಿತೆ. ಬಿಚ್ಚಿಕೊಂಡು ಚಿನ್ನ ಬೇಲಿಯನ್ನು ದಾಟಿದನೆ. ಗೋದೆ ಬೆಳ್ಳಿಯರ ಬಳಿಗೆ ಹೋದನೆ. ತೋಡಿನ ನೀರಿನಲ್ಲಿ ಮಲಗಿಬಿಟ್ಟನೆ ಎಂಬೆಲ್ಲ ಪ್ರಶ್ನೆಗಳು ಅವಳನ್ನು ಕಾಡಿದವು. ಚಿನ್ನ ಚಿನ್ನ ಎಂದು ಕರೆಯುತ್ತಾ ತೋಡಿನ ಉದ್ದಕ್ಕೂ ಅವಳು ಓಡಿದಳು. ಇನ್ನೇನು ಮನೆಗೆ ಹೋಗಿ ಶಾಂತನಿಗೆ ಫೋನಾಯಿಸಿ ಚಿನ್ನ ಕೆಳಬಯಲಿಗೆ ಬಂದಿದ್ದಾನಾ ಎಂದು ಕೇಳಬೇಕು ಎಂದುಕೊಂಡು ಮನೆಯತ್ತ ವೇಗವಾಗಿ ಹೆಜ್ಜೆ ಹಾಕಿದಳು. ಆಗ ಆಗ ಅತ್ತಿಯ ಮರದ ಕಡೆಯಿಂದ ಅಂಬಾ ಎಂಬ ಸ್ವರ ಕೇಳಿತು. ಚಿನ್ನ ಅಲ್ಲಿ ಅತ್ತಿಯ ಮರದ ಕೆಳಗಡೆ ಇದ್ದಳು. ನನ್ನ ಚಿನ್ನ ಸಿಕ್ಕಿತು, ಚಿನ್ನ ಎಂದು ಅವಳು ಹರ್ಷೋದ್ಗಾರ ಮಾಡಿದಳು. ಚಿನ್ನ, ನನ್ನ ಮಹಿಷ ಪುತ್ರ, ಬಂದೆ ಕಣೋ ಎನ್ನುತ್ತಾ ಅವನತ್ತ ಧಾವಿಸಿದಳು. ಅವನು ನಿಂತ ಸ್ಟೈಲಿಗೆ ಮಾರು ಹೋಗಿ ತ್ವಂ ವಿಗ್ರಹಾನ್ ಮಹಿಷಃ ಎಂದು ಅವನನ್ನು ಅಭಿನಂದಿಸಿ ಮುಖ ನಿವರಿಸಿ ಮಡ್ಡಿಯ ಪಾತ್ರೆಯನ್ನು ಅವನ ಮುಂದೆ ಇಟ್ಟಳು.